ಇನ್ನು ನೀಟ್ ಹಗರಣದ ಹೋರಾಟದ ಬಿಸಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೂ ತಟ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ನೀಟ್ ಹೋರಾಟದಲ್ಲಿ ಬ್ಯುಸಿ ಆಗಿರುವಂತಹ ಕಾರಣದಿಂದಾಗಿ ಸಂಪುಟ ವಿಸ್ತರಣೆ ಚರ್ಚೆಗೆ ಸದ್ಯ ಬ್ರೇಕ್ ಬಿದ್ದಿದೆ. ಈಗ ಡಿಕೆ, ಬಿಕೆ, ಆಮೇಲೆ ಸಿದ್ದರಾಮಯ್ಯನವರು ಇವರೆಲ್ಲ ಮತ್ತೆ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ. ಶನಿವಾರ ಅಥವಾ ಸೋಮವಾರ ಮತ್ತೆ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಸಂಪುಟ ವಿಸ್ತರಣೆಗೂ ತಟ್ಟಿದ ರಾಹುಲ್ ಪ್ರತಿಭಟನೆ ಬಿಸಿ. ಡಿಕೆ ಸರ್ಕಾರದ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆ. ರಾಜ್ಯ ಸರ್ಕಾರದ ಸಂಪುಟ ವಿಸ್ತರಣೆಗೆ ಹಿಡಿದ ಗ್ರಹಣ ಬಿಟ್ಟಂತೆ ಕಾಣ್ತಿಲ್ಲ. ಇನ್ನೇನು ಸಂಪುಟ ವಿಸ್ತರಣೆ ಆಯಿತು ಎನ್ನುವಷ್ಟರಲ್ಲಿ ಮತ್ತೆ ಮುಂದೂಡಿಕೆಯಾಗಿದೆ. ರಾಹುಲ್ ಗಾಂಧಿಯವರ ನೀಟ್ ಹೋರಾಟದ ಪರಿಣಾಮ ರಾಜ್ಯದ ಮೇಲೂ ಬಿದ್ದಿದೆ. ವಿಷಯ ಅಂದ್ರೆ ಸಂಪುಟ ವಿಸ್ತರಣೆಗಾಗಿ ಸಿಎಂ ಡಿಕೆ ದೆಹಲಿಗೆ ತೆರಳಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಜೊತೆಗಿದ್ರು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ಸಭೆ ನಡೆಯಬೇಕಿತ್ತು. ಆದರೆ ನಿನ್ನೆ ರಾಹುಲ್ ಗಾಂಧಿ ದಿಢೀರ್ ಹೋರಾಟಕ್ಕಿಳಿದ್ರು. ನಿನ್ನೆ ತಡರಾತ್ರಿ ತನಕ ಖಾಕಿ ವಶದಲ್ಲಿದ್ರು. ಹೀಗಾಗಿ ಸಂಪುಟ ವಿಸ್ತರಣೆ ಚರ್ಚೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸಿಎಂ ಕೂಡ ಚರ್ಚೆಗೆ ಸೂಕ್ತ ಸಮಯ ಅಲ್ಲ ಅಂತ ಸುಮ್ಮನಾಗಿದ್ದಾರೆ. ಮೂಲಗಳ ಪ್ರಕಾರ ಎಐಸಿಸಿ ನಾಯಕರು ಮತ್ತೆ ಕರೆ ಮಾಡೋದಾಗಿ ತಿಳಿಸಿದ್ದಾರೆ. ಶನಿವಾರ ಅಥವಾ ಸೋಮವಾರ ಮತ್ತೆ ರಾಜ್ಯ ನಾಯಕರು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ನೋಡಿ, ನಾನು ರೆಡಿ ಇದ್ದೀನಿ. ನನಗೂ ಯಾವ ಕಾರಣಕ್ಕೂ ಮುಂದಾಕಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಸಂದರ್ಭನೂ ಇಲ್ಲ. ಬಟ್ ಪರಿಸ್ಥಿತಿ ನೀವೇ ಎಲ್ಲ ಗಮನಿಸ್ತಾ ಇದ್ದೀರಿ. ಬಿಕಾಸ್ ಹಾಸನದಲ್ಲಿ ನಾನು ಅಲ್ಲಿ ಹೋಗಲೇಬೇಕಾಯಿತು. ಸರ್ಕಾರದ ಪರವಾಗಿ ನನಗೂ ಜವಾಬ್ದಾರಿ ಇತ್ತು. ಇನ್ನು ಪ್ರತಿ ಸಲ ಸಂಪುಟ ಚರ್ಚೆ ಬಂದಾಗಲೂ ರಾಹುಲ್ ಗಾಂಧಿ ರಾಜ್ಯ ನಾಯಕರು ಕೊಟ್ಟ ಪಟ್ಟಿಯ ಮೇಲೆ ಕಣ್ಣಾಡಿಸ್ತಿದ್ರು. ಆದರೆ ಈ ಸಲ ಕ್ಯಾಬಿನೆಟ್ ವಿಸ್ತರಣೆ ಮಾದರಿಯನ್ನೇ ಬದಲಾಯಿಸಿದ್ದಾರೆ. ಅದೇನಪ್ಪಾ ಅಂದ್ರೆ ರಾಹುಲ್ ಗಾಂಧಿಯೇ ರಾಜ್ಯ ನಾಯಕರಿಗೆ ಒಂದು ಫಾರ್ಮ್ಯಾಟ್ ನೀಡಿದ್ದಾರೆ. ಸೂಕ್ತವಾಗುವ ಹೆಸರನ್ನೇ ತರಬೇಕು ಎಂಬ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಸಂಪುಟ ವಿಸ್ತರಣೆ ಕಸರತ್ತು ಮುಂದುವರೆದಿದೆ. ಇನ್ನೂ ಬರ್ಲಿಕ್ಕೆ ಹೇಳಿದಾರಂತೆ ವರಿಷ್ಠರಿಗೆ. ಸ್ಯಾಟರ್ಡೆ ಸಂಡೇ ಹೊಸ ಸಚಿವರ ಮುಹೂರ್ತ. ಏನು ಮಾಡೋಕ್ಕಾಗಲ್ಲ. ನಿನ್ನೆ ಇನ್ಸಿಡೆಂಟ್ ಕೂಡ ಅಷ್ಟೇ. ಅದು ದೇಶಕ್ಕೆ ವಿದ್ಯಾರ್ಥಿಗಳು ಬಹಳ ಮಹತ್ವದಂತ ಘಟನೆ ನಡೆದ್ರಿಂದ ನಿನ್ನೆ ಚರ್ಚೆ ಮಾಡ್ಲಿಕ್ಕೆ ಆಗಿಲ್ಲ. ಬಹುಶಃ ಬೇಕಾಗಿತ್ತು ಅಂತ ಹೇಳಿದ್ದಾರೆ. ಎಲ್ಲರಿಗೂ ಕೊಡಬೇಕಾಗಿದೆ. ಹಿರಿಯರ ಮಾರ್ಗದರ್ಶನ ಬೇಕು, ಮಹಿಳೆಯರು ಬೇಕು, ಯುವಕರು ಬೇಕು. 12ನೇ ಶತಮಾನದಲ್ಲಿ ಬಾಣ ಬಸವಣ್ಣನವರೇ ಮಹಿಳೆಯರಿಗೆ ಸಮಾನತೆ ಕೊಟ್ಟಿದ್ದಾರೆ ಈ ಭೂಮಿಯಲ್ಲಿ. ನಮ್ಮದು ಜನ್ಮಭೂಮಿ, ನಿಮ್ಮದು ಕರ್ಮಭೂಮಿ. ಆದರೆ ಸಚಿವಾಕಾಂಕ್ಷಿಗಳು ಮಾತ್ರ ಅದ್ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೋ ಅಂತ ಕಾದು ಕುಳಿತಿದ್ದಾರೆ. ಪ್ರಸನ್ನ, ಟಿವಿ9 ಬೆಂಗಳೂರು.